ಒಂದು ಊರಿನಲ್ಲಿ 6 ವರ್ಷದ ಚಿಂಟಿ ಎಂಬ ಹುಡುಗಿ ಶಾಲೆಗೆ ಹೋಗುತ್ತಿದ್ದಳು. ಬಲು ಚೂಟಿಯಾದ ಅವಳು ಎಲ್ಲ ಚಟುವಟಿಕೆಗಳಲ್ಲೂ ಇದ್ದಳು. ಆಕೆ ಹೋಗುವ ಶಾಲೆಗೆ ಹೆಚ್ಚು ಕಡಿಮೆ ಹಣ ಇದ್ದವರ ಮಕ್ಕಳೇ ಬರುತ್ತಿದ್ದರು. ಆದರೆ ಚಿಂಟಿ ಮನೆಯಲ್ಲಿ ತುಸು ಬಡತನವಿತ್ತು. ಎಷ್ಟೋ ಬಾರಿ ಆಕೆ ಚಿತ್ರ ಬಿಡಿಸಲು ತನ್ನ ಫ್ರೆಂಡ್ಸ್ ತರುವ ಬಣ್ಣ ಬಣ್ಣದ ಪೆನ್ಸಿಲ್ಗಳು, ವಿವಿಧ ಆಕಾರದ ರಬ್ಬರ್ಗಳು, ಬಗೆ ಬಗೆಯ ಬರೆಯುವ ಪೆನ್ಸಿಲ್ಗಳ ಬಗ್ಗೆ ಹೇಳಿದಳು. ಆದರೆ ಎಂದೂ ತನ್ನ ತಂದೆಗೆ ಅವುಗಳನ್ನು ಕೊಡಿಸು ಎಂದು ಕಾಡಿರಲಿಲ್ಲ. ಹಾಗಂತ ಆಕೆಯ ಪಾಲಕರು ಆಕೆಗೆ ಬೇಕಾದ ವಸ್ತುಗಳನ್ನು ಕೊಡಿಸಿಲ್ಲ ಎಂದಲ್ಲ. ಆಕೆಗೆ ಬೇಕಾದ ಅತ್ಯವಶ್ಯಕ ವಸ್ತುಗಳನ್ನು ಕೊಡಿಸಿದರು. ಕೇವಲ ದುಂದು ವೆಚ್ಚೆಯ ಕಡಿವಾಣ ಹಾಕಲಾಗಿತ್ತಷ್ಟೇ. ಇದನ್ನೆಲ್ಲ ಅರಿತಿದ್ದ ಆಕೆಗೆ ಚಿಕ್ಕ ವಯಸ್ಸಿನಲ್ಲೇ ಬಡತನದ ಅರಿವಿತ್ತು. ಚಿಂಟಿ ಸರಿಯಾಗಿ ಅಭ್ಯಾಸ ಮಾಡಿ ಪರೀಕ್ಷೆಗೆ ತಯಾರಾಗಿದ್ದರೂ ರ್ಯಾಂಕ್ ಪಡೆಯುವುದರಲ್ಲಿ ಯಶಸ್ವಿಯಾಗಿರಲಿಲ್ಲ. ಯಾವಾಗಲೂ ಮೊದಲು 5 ರ್ಯಾಂಕ್ಗಳಲ್ಲಿ ಸ್ಥಾನ ಪಡೆಯುವ ಆಕೆ ಈ ಸಲ ಯಾಕೆ ರ್ಯಾಂಕ್ ಪಡೆಯಲಿಲ್ಲ ಎಂದು ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಇದೇ ಸಂದರ್ಭದಲ್ಲಿ ಚಿಂಟಿಯ ಸೋದರ ಮಾವ ಮನೆಗೆ ಬಂದಿದ್ದರು. ಆಕೆ ರ್ಯಾಂಕ್ ಪಡೆಯುವುದಿರುವುದು ಮತ್ತು ಆಕೆಯ ಆಸೆಗಳ ಬಗ್ಗೆ ತಿಳಿದ ಅವರು ಆಕೆಯನ್ನು ಕರೆದು, ಚಿಂಟಿ, ಈ ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಿಲ್ಲದಿದ್ದರೆ ಪರವಾಗಿಲ್ಲ. ನೀನು ಜಾಣೆ. ಮುಂದಿನ ಪರೀಕ್ಷೆಯಲ್ಲಿ ಸುಲಭವಾಗಿ ರ್ಯಾಂಕ್ ಪಡೆಯುತ್ತೀಯ. ನೀನು ಚೆನ್ನಾಗಿ ಅಭ್ಯಾಸ ಮಾಡಿ ರ್ಯಾಂಕ್ ಬಂದರೆ ನಿನಗೂ ಸರ್ಪ್ರೈಸ್ ಗಿಫ್ಟ್ ಇದೆ ಎಂದು ಹೇಳಿದರು. ಸೋದರ ಮಾವ ಹೇಳಿದ ಮಾತು ಚಿಂಟಿಯ ಮೇಲೆ ಎಷ್ಟು ಪರಿಣಾಮ ಬೀರಿತೆಂದರೆ ಮುಂದಿನ ಟೆಸ್ಟ್ನಲ್ಲಿ ಆಕೆ ರ್ಯಾಂಕ್ ಪಡೆದಳು. ಸತತ ಪ್ರಯತ್ನದಿಂದ ಮತ್ತು ಮಾವ ಪ್ರೋತ್ಸಾಹ ಮಾತುಗಳನ್ನು ನೆನಪಿಟ್ಟುಕೊಂಡು ಆಕೆ ಅಭ್ಯಾಸ ಮಾಡಿದಳು. ಶಾಲೆಗೆ ಹೋದ ಚಿಂಟಿಯ ಮಮ್ಮಿ ಮಗಳ ಹೆಸರು ರ್ಯಾಂಕ್ ಬೋರ್ಡ್ನಲ್ಲಿರುವುದನ್ನು ನೋಡಿ ಸಂತೋಷಗೊಂಡಳು. ಈ ಸುದ್ದಿ ತಿಳಿದ ಆಕೆಯ ಸೋದರ ಮಾವ ಚಿಂಟಿ ಮನೆಗೆ ಬರುವ ಮೊದಲೇ ಮನೆಗೆ ಬಂದು ಕಾಯುತ್ತಿದ್ದರು. ಮನೆಗೆ ಹೋದ ಚಿಂಟಿಗೆ ಆಶ್ಚರ್ಯ ಕಾದಿತ್ತು. ಆಕೆಯ ಸೋದರ ಮಾವ ಆಕೆಗೆ ದೊಡ್ಡದಾದ ಗಿಫ್ಟ್ ಬಾಕ್ಸ್ ಕೊಟ್ಟ. ಅದನ್ನು ತೆಗೆದು ನೋಡಿದರೆ ಅದರಲ್ಲಿ ಆಕೆಗೆ ಬೇಕಾದ ಎಲ್ಲ ವಸ್ತುಗಳನ್ನು, ಅದರಲ್ಲಿ ರಬ್ಬರ್, ಪೆನ್ಸಿಲ್ ಹಾಗೂ ಕಲರ್ ಪೆನ್ಸಿಲ್ ಬಾಕ್ಸ್ ಜೊತೆಗೆ ದೊಡ್ಡ ಕಂಪಾಸ್ ಬಾಕ್ಸ್ ಕೂಡ ಇದ್ದವು. ಅದನ್ನು ನೋಡಿ ಖುಷಿಯಾದ ಚಿಂಟಿ ಗಿಫ್ಟ್ನೊಂದಿಗೆ ಮಾವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಸ್ನೇಹಿತರೆ, ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.